ಬೆಂಗಳೂರಿನಾದ್ಯಂತ ತನ್ನ ಜಾಲವನ್ನು ವಿಸ್ತರಿಸಲಿರುವ ಸಂತಾನ ಫರ್ಟಿಲಿಟಿ ವೈದ್ಯರ ಸಹಭಾಗಿತ್ವದೊಂದಿಗೆ 50 ಕೋಟಿ ಹೂಡಿಕೆ. ಸಮಗ್ರ ಸಂತಾನೋತ್ಪತ್ತಿ ಆರೈಕೆಯನ್ನು ಮತ್ತಷ್ಟು ಬಲಪಡಿಸುವ ಗುರಿ. ಸಂತಾನ ಫರ್ಟಿಲಿಟಿ ಇಂದು ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ನೊಂದಿಗೆ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಘೋಷಿಸಿದೆ. ಈ ಸಹಭಾಗಿತ್ವವು ಸಂಸ್ಥೆಯ ಬೆಳವಣಿಗೆಯ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಲಿದ್ದು, 50 ಕೋಟಿ ಹೂಡಿಕೆಯ ಮೂಲಕ ಬೆಂಗಳೂರಿನಾದ್ಯಂತ 8 ಕೇಂದ್ರಗಳ ಜಾಲವನ್ನು ನಿರ್ಮಿಸುವ ಉದ್ದೇಶ ಹೊಂದಿದೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಹಾಗೂ ಭಾರತದಲ್ಲಿ ಸಂತಾನೋತ್ಪತ್ತಿ ವೈದ್ಯಕೀಯ ಕ್ಷೇತ್ರದ ಮುಂಚೂಣಿ ತಜ್ಞೆ ಡಾಕ್ಟರ್ ಕಾಮಿನಿ ರಾವ್ ಅವರ ವೈದ್ಯಕೀಯ ಪರಂಪರೆಯ ಮೇಲೆ ಸ್ಥಾಪಿತವಾದ ಸಂತಾನ ಫರ್ಟಿಲಿಟಿ, ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾದ ವೈಜ್ಞಾನಿಕ ಸಾಕ್ಷ್ಯಾಧಾರಿತ ಚಿಕಿತ್ಸೆ ಹಾಗೂ ಉತ್ತಮ ಚಿಕಿತ್ಸಾ ಫಲಿತಾಂಶಗಳನ್ನು ಆದ್ಯತೆಯನ್ನಾಗಿ ಮಾಡಿಕೊಂಡು ಸಂತಾನೋತ್ಪತ್ತಿ ಆರೈಕೆಗೆ ಹೊಸ ದಿಕ್ಕು ನೀಡುವ ಗುರಿ ಹೊಂದಿದೆ. ಈ ಸಹಭಾಗಿತ್ವದ ಮೂಲಕ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ನ ಸಮಗ್ರ ಆಸ್ಪತ್ರೆ ಸಂಯೋಜಿತ ಸೇವಾ ಮಾದರಿಯನ್ನು ಬಳಸಿಕೊಂಡು ಸಂತಾನ ಫರ್ಟಿಲಿಟಿ ತನ್ನ ವೈದ್ಯಕೀಯ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಹೆಚ್ಚಿನ ರೋಗಿಗಳಿಗೆ ಗುಣಮಟ್ಟದ ಸೇವೆಯನ್ನು ತಲುಪಿಸುವ ಉದ್ದೇಶ ಹೊಂದಿದೆ. ಈ ಕುರಿತು ಸಂತಾನ ಫರ್ಟಿಲಿಟಿಯ ಸಂಸ್ಥಾಪಕಿ ಹಾಗೂ ಅಧ್ಯಕ್ಷೆ ಡಾಕ್ಟರ್ ಕಾಮಿನಿ ರಾವ್ ಅವರು ಮಾತನಾಡಿ, ಇದುವರೆಗೆ ಫಲವತ್ತತೆ ಚಿಕಿತ್ಸೆಯ ಯಶಸ್ಸನ್ನು ಎಷ್ಟು IVF ಚಿಕಿತ್ಸೆಗಳು ನಡೆದಿವೆ ಎಂಬುದರ ಆಧಾರದ ಮೇಲೆ ಅಳೆಯಲಾಗುತ್ತಿತ್ತು. ಆದರೆ ನಿಜವಾದ ಯಶಸ್ಸು ಉತ್ತಮ ವೈದ್ಯಕೀಯ ನಿರ್ಧಾರ, ವೈಜ್ಞಾನಿಕ ನಿಖರತೆ ಮತ್ತು ರೋಗಿ ಕೇಂದ್ರಿತ ಆರೈಕೆಯಲ್ಲಿದೆ. ಈ ಸಹಭಾಗಿತ್ವದ ಮೂಲಕ ವಿಜ್ಞಾನ, ನೈತಿಕತೆ ಮತ್ತು ಮಾನವೀಯತೆ ಒಂದಾಗಿ ಕಾರ್ಯನಿರ್ವಹಿಸುವ ಚಿಕಿತ್ಸಾ ಮಾದರಿಯನ್ನು ವಿಸ್ತರಿಸಲು ಸಾಧ್ಯವಾಗುತ್ತಿದೆ. ಮ್ಯಾಗ್ನೆಟ್ ಹಾಸ್ಪಿಟಲ್ನ ಸಮಗ್ರ ಆರೋಗ್ಯ ಸೇವಾ ಸಂಸ್ಥೆಯು ನಮ್ಮ ದೃಷ್ಟಿಕೋನವನ್ನು ಇನ್ನಷ್ಟು ವಿಸ್ತರಿಸಿ ಹೆಚ್ಚಿನ ರೋಗಿಗಳಿಗೆ ಗುಣಮಟ್ಟದ ಸಮಾನ ಪ್ರಮಾಣದ ಚಿಕಿತ್ಸಾ ಫಲಿತಾಂಶಗಳನ್ನು ಒದಗಿಸಲು ನೆರವಾಗಲಿದೆ. ಜೊತೆಗೆ ರೋಗಿಗಳು ಮಾಹಿತಿ ಆಧಾರಿತ ನಿರ್ಧಾರಗಳನ್ನು ಕೈಗೊಳ್ಳಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಸಂತಾನ ಫರ್ಟಿಲಿಟಿ ಮತ್ತು ಮ್ಯಾಗ್ನೆಟ್ ಹಾಸ್ಪಿಟಲ್ಸು ಇಬ್ಬರು ಸೇರಿಕೊಂಡು ಒಂದು ಜಾಯಿಂಟ್ ವೆಂಚರ್ ಮಾಡ್ತಾ ಇದ್ದೀವಿ. ಇದರಲ್ಲಿ ವಿಶೇಷ ಏನು ಅಂತಂದರೆ, ಒಟ್ಟಿಗೆ ಸೇರಿಬಿಟ್ಟು ನಾವು ಸಾಕಷ್ಟು ಸೆಂಟರ್ಸ್ನ ನಾವು ಓಪನ್ ಮಾಡೋದು ಉದ್ದೇಶ ಏನಂದರೆ, ಅದರ ಕ್ವಾಲಿಟಿ ಟ್ರೀಟ್ಮೆಂಟು ನಾವು ಮುಂದೆ ತೊಗೊಂಡು ಹೋಗಬೇಕು. ಇದರಲ್ಲಿ ಸಾಕಷ್ಟು ರಿಸರ್ಚ್ ಮಾಡಬೇಕಂತ ನಮ್ಮ ಇಷ್ಟ ಇದೆ. ನಾನು ಇವಾಗ ಇನ್ಫರ್ಟಿಲಿಟಿ ಬಂಜೆತನ ಚಿಕಿತ್ಸೆ ಮಾಡ್ತಾ ಇರೋದ್ರಿಂದ 40 ವರ್ಷ ಆಗಿದೆ. ಅದಕ್ಕೆ ಇದು ಹೊಸ ವಿಧಾನಗಳು ನಾವು ಶುರು ಮಾಡಬೇಕಾಗಿರೋದು ಈ ಸ್ಟೆಮ್ ಸೆಲ್ಸು, ಜೆನೆಟಿಕ್ಸು ಮತ್ತು ವಂಶವಾಹಿ ಕಾಯಿಲೆಗಳು, ಇನ್ನೂ ಹಲವಾರು ಕಾಯಿಲೆಗಳನ್ನ ನಾವು ಅದು ಕಂಡು ಬಂದು ಅದನ್ನ ಇನ್ನೊಂದು ಸಲ ಅದು ರಿಪೀಟ್ ಆಗಬಾರ್ದು ಅಂತ ಆ ಥರ ರಿಸರ್ಚ್ ಮಾಡ್ತಾಯಿದ್ದೀವಿ. ಅದಕ್ಕೆ ಈ ಸಂತಾನ ಫರ್ಟಿಲಿಟಿ ಅಂತ ಇದು ಶುರು ಮಾಡಿದ್ದು ಡಾಕ್ಟರ್ ವೈಷ್ಣವಿ ರಾವ್, ಇದಕ್ಕೆ ಮೆಡಿಕಲ್ ಡೈರೆಕ್ಟರ್ ಇದ್ದಾರೆ. ಅವರು ಇದನ್ನ ನಡೆಸ್ತಾ ಇದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಸೇರಿಕೊಂಡು, ಮತ್ತು ದಿನೇಶ್ ಮಾಧವನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ಜೊತೆಯಲ್ಲಿ ಸೇರಿ ನಾವಿಬ್ಬರು ಇದು ಜಾಯಿಂಟ್ ವೆಂಚರ್ ಶುರು ಮಾಡಿದ್ದೀವಿ. ನಾನು ಯಾವಾಗಲೂ ಹೊಸ ವಿಧಾನಗಳಿಗೂ ನಾನು ಯಾವಾಗಲೂ ಮುಂದೆನೇ ಇರ್ತೀನಿ. ಈಗಂತಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀನಿ. ಇದೂ ಒಂದು ಸೇರಿಸಿದ್ದೀನಿ. ಸೊ ಇವಾಗಂತಲ್ಲ, ನೀವು ನೋಡ್ತಾ ಇದ್ದರೆ ನಾವು ಸಾಕಷ್ಟು ಹೊಸ ವಿಧಾನಗಳನ್ನು ಶುರು ಮಾಡಿದ್ದೀವಿ. ಇದನ್ನು ಒಂದು ಅದಕ್ಕೆ ಡಿಸಿಷನ್ ಇದೆ. ವರ್ಕ್ ಸ್ಟ್ರೆಸ್ ಅಂತ ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ. ಯಾಕಂದರೆ ಈ ಸ್ಟ್ರೆಸ್ ಅಂತ ಏನಿದೆ ಅದು ಸ್ವಲ್ಪ ಜಾಸ್ತಿ ಅಂತ ಏನಿಲ್ಲ. ಅದು ಸ್ಟ್ರೆಸ್ನಿಂದ ಮಧುಮೇಹ ಕಾಯಿಲೆ, ಮತ್ತು ಬ್ಲಡ್ ಪ್ರೆಷರ್ ಕಾಯಿಲೆ, ಮತ್ತು ಈ ಕೊಲೆಸ್ಟ್ರಾಲು, ಮತ್ತು ಇದು ಬೊಜ್ಜು, ಇವೆಲ್ಲನೂ ಸೇರಿಕೊಂಡು ಅದು ಬಂಜೆತನಕ್ಕೆ ಎಫೆಕ್ಟ್ ಆಗುತ್ತೆ. ಫಸ್ಟ್ ಅವರು ಇನ್ಫರ್ಟಿಲಿಟಿಗೆ ಅಂತ ಬಂದರೆ ಅವ್ರಿಗೆ ಫಸ್ಟು ಕಾರಣಗಳು ಹುಡುಕ್ತೀವಿ. ಆ ಕಾರಣಗಳಲ್ಲಿ ಇವಾಗ ಅವರು ನಾರ್ಮಲ್ ಆಗಿ ಕನ್ಸೀವ್ ಆಗ್ಬೋದಾದರೆ, ಅವ್ರು ಬೊಜ್ಜಿದ್ರೆ ಅವ್ರಿಗೆ ಬೊಜ್ಜು ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಡಯಟಿಷನ್ ಹತ್ರ ಕಳಿಸ್ತೀವಿ. ಎರಡನೇದು ಏನು ಅಂದರೆ ಯೋಗ, ಮತ್ತು ಕೌನ್ಸಿಲಿಂಗು, ಮತ್ತು ಇದು ಡಯಾಬಿಟೀಸ್ ಕಂಟ್ರೋಲ್ ಮಾಡೋದು, ಮತ್ತು ಫಿಸಿಷಿಯನ್ ಹತ್ರ ಕಳಿಸ್ಬಿಟ್ಟು ಹೈಪರ್ ಟೆನ್ಷನ್ನ ಕಮ್ಮಿ ಮಾಡೋದು, ವಾಕಿಂಗು,
ಮತ್ತು ಈ ಇದು ಮೆಡಿಟೇಷನ್ನು ಇವೆಲ್ಲನೂ ಮಾಡಿಸ್ತೀವಿ. ಕೆಲವು ಸಲ ಆಕ್ಯುಪ್ರೆಷರು, ಆಕ್ಯುಪಂಕ್ಚರು ಇವೆಲ್ಲನೂ ಭಾಳ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಈ ಸಿಂಗಿಂಗು ಮತ್ತು ಇದು ಬೇರೆ ಬೇರೆ ಆಸನಗಳು ಮಾಡ್ತಾರೆ, ಅದನ್ನೆಲ್ಲ ಬಹಳ ಹೆಲ್ಪ್ ಆಗುತ್ತೆ. ಒಂದು 3 ತಿಂಗಳ ಇದು ಮಾಡಿದ್ರೂ ಎಷ್ಟೋ ಸಲ ಅವ್ರದ್ದು ಬೊಜ್ಜು 3 to 5 kgs ಆದರೂ ಕಮ್ಮಿ ಆಗುತ್ತೆ. ಅದರಲ್ಲಿ ಅವ್ರ ಪೀರಿಯಡ್ಸು ಅಂದರೆ ಋತುಸ್ರಾವದ್ದು ಮೆನ್ಸ್ಟ್ರುವಲ್ ಸೈಕಲ್ಸೂ ರೆಗ್ಯುಲರ್ ಆಗಿಬಿಡುತ್ತೆ. ಕೆಲವು ಸಲ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತಾರೆ, PCO, ಅಂಥವ್ರಿಗೂ ಅಷ್ಟೇ ಒಂದು 10% ಅವ್ರ 5% ವೇಟ್ ಕಮ್ಮಿ ಆದ್ರೂ ಅವ್ರ ಪೀರಿಯಡ್ಸ್ನು ಸರಿಯಾಗುತ್ತೆ. ಸೊ ಅದರಿಂದ ಸುಮ್ಮನೆ ಔಷಧಿಗಳು ತೊಗೊಳೋದ್ರಿಂದ ಅವರು ಬ್ಯಾಕ್ ಟು ನೇಚರ್ ಅಂತಲೇ ಹೇಳ್ತೀವಿ. ಈ ಥರದ್ದು ಕರೆಕ್ಷನ್ಸ್ ಮಾಡಿಕೊಂಡ್ರೆ ಅವರು ಡಯಟ್ನಲ್ಲಿ, ಎಕ್ಸಸೈಸ್ನಲ್ಲಿ ಅವರು ತಾನೇ ಕನ್ಸೀವ್ ಆಗ್ತಾರೆ. ಬರುತ್ತೆ, ಅದು ಸಾಕಷ್ಟು ಜನನೂ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಏನಂದರೆ ತುಂಬ ಬೇಗನೆ ಆಗಬೇಕಂತಂದ್ರೆ ಆಗಲ್ಲ. ಒಂದು 6 months 9 months ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅದು ಅಷ್ಟು ಅವ್ರಿಗೆ ತಾಳ್ಮೆ ಶಕ್ತಿ ಇದ್ದರೆ ಅದು ಆಗುತ್ತೆ. ಡಾಕ್ಟರ್ ಕಾಮಿನಿ ರಾವ್ ಒಂದು ಹೈಯೆಸ್ಟ್ ಆರ್ಡರ್ ಇಂಡಿಯಾನಲ್ಲಿ ಫಾರ್ ಇನ್ ದ ಮೆಡಿಕಲ್ ಫೀಲ್ಡ್, ಇಫ್ ಯು ಕ್ಯಾನ್ ಗೆಟ್ ಆ್ಯಸ್ ಅನ್ ಇಂಡಿವಿಜುವಲ್ ಸಿಟಿಸನ್ ಪದ್ಮಶ್ರೀ ಪಡ್ಕೊಂಡಿದ್ದಾರೆ. ಆವಾಗಿಂದ ನಮ್ಗೆ ಗೊತ್ತು, ಆಲ್ಮೋಸ್ಟ್ 10+ yearsಂದ we were in touch to understand how to improve science and the art of infertility treatment. ಇವಾಗ ಡಿಸ್ಕಷನ್ಸ್ ಆಗ್ತಾ ನಂತರ ಅವ್ರು ಹೇಳಿದ್ರು, ಇದು ಸಿಂಗಲ್ ಸೆಂಟರ್ ಅಂತ ಮಲ್ಟಿಪಲ್ ಸೆಂಟರ್ಸ್ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗತ್ತಾ? ಇಲ್ಲ. ಕ್ಯಾನ್ ವಿ ಡೂ ಅ ಕ್ಲಿನಿಕಲ್ ಈಕ್ವಿಟಿ ಮಾಡೆಲ್ ಆ್ಯಂಡ್ ಪಾರ್ಟ್ನರ್ ವೇರ್ ಐ ಹ್ಯಾವ್ ಆಸ್ ಅ ಕ್ಲಿನಿಷಿಯನ್ absolute clinical equity and you come in as a person from the management. Since we have the same vision, ಇಬ್ಬರು ಸೇರ್ಕೊಂಡ್ಬಿಟ್ಟು ಬ್ಯಾಂಗ್ಳೂರಿನಲ್ಲಿ ಒಂದು ಡಿಫ್ರೆನ್ಸ್ ಮಾಡಿಬಿಟ್ಟು ಇನ್ಫರ್ಟಿಲಿಟೀಸನ್ನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗತ್ತೆ ನೋಡಿಬಿಟ್ಟು ನಾವು ಒಂದು ಆಲ್ಮೋಸ್ಟ್ 6 months ಡಿಸ್ಕಸ್ ಮಾಡಿ ಫೈನಲಿ ವಿ ಟುಕ್ ಅ ಡಿಸಿಷನ್ ವೆನ್ ಐ ಸೆಟ್ ಅಪ್ ಮ್ಯಾಗ್ನೆಟ್ ಹಾಸ್ಪಿಟಲ್ಸ್ ದಟ್ ದ ಎಂಟೈರ್ ಇನ್ಫರ್ಟಿಲಿಟಿ ಬ್ರಾಂಚ್ ಇನ್ ಮ್ಯಾಗ್ನೆಟ್ ಹಾಸ್ಪಿಟಲ್ ವಿಲ್ ಬಿ ವಿತ್ ಸಂತಾನ. ನಿನ್ನೆ ಪ್ರೆಸ್ ಮೀಟ್ನಲ್ಲಿ ನಾನು ಹೇಳಿದೆ, ಮ್ಯಾಗ್ನೆಟ್ ಹಾಸ್ಪಿಟಲ್ನಲ್ಲಿ ವಿ ಆರ್ ಸೆಟ್ಟಿಂಗ್ ಅಪ್ ಅ ಮ್ಯಾಗ್ನೆಟ್ ಫೌಂಡೇಶನ್. ಅದು ಮಿಸಸ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜೊತೆಗೆ ಮಾತಾಡ್ಬಿಟ್ಟು ನಿನ್ನೆ I discussed on creating the Magnet Foundation under that a chapter called the Puneet Rajkumar chapter and offering almost 15 beds in Bangalore in phase 1 free treatment and 12 IVF patients free treatment, one every month in the first year. Hopefully based on grants which we get and support, since we are getting it into an ATG, I'll be able to do more. 1% ನಮ್ಮ ಪೂರ್ತಿ ಹಾಸ್ಪಿಟಲ್ ಟರ್ನ್ ಓವರಿಂದ 1% of that proceeds we are giving towards IVF treatment for free of cost for couples who can't afford. Currently, fortunately, since it's been classified as a disease, it has got insurance coverage, but there are a lot of people in India ಅವ್ರಿಗೆ from lower social economic class ಇಂದ ಅಫೋರ್ಡ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಥ್ರೂ ದ ಫೌಂಡೇಶನ್ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು.